ಕಾಂಗ್ರೆಸ್ ಹಿರಿಯ ಶಾಸಕರಾದಂತಹ ಶಾಮನೂರು ಶಿವಶಂಕರಪ್ಪ ಹೇಳಿಕೆಗೆ ತೀವ್ರ ಖಂಡನೆ ವ್ಯಕ್ತವಾಗ್ತಿರುವಂಥದ್ದು. ಇದೀಗ ದಾವಣಗೆರೆ ಜಿಲ್ಲಾ ಬಿಜೆಪಿಯ ಮಹಿಳಾ ಘಟಕದಿಂದ ವಿನೂತವಾದಂತಹ ಪ್ರತಿಭಟನೆ ಕೂಡ ಹಮ್ಮಿಕೊಂಡಿರುವಂಥದ್ದು. ನಗರದ ಜಯದೇವ ವೃತ್ತದಲ್ಲಿ ಒಂದು ಪ್ರತಿಭಟನೆ ನಡೆಸಿರುವುದು ನೋಡ್ಬೋದು. ಯಾವ ರೀತಿಯಾಗಿ ಒಂದು ಪ್ರತಿಭಟನೆ ನಡೆಸ್ತಾರೆ ಅಂದರೆ ಮಹಿಳೆಯರು ಅಡುಗೆ ಮಾಡಲು ಬದ್ಧ, ಜನಸೇವೆ ಮಾಡಲು ಸಿದ್ಧ ಅನ್ನೋಂತಹ ಒಂದು ಘೋಷವಾಕ್ಯದೊಂದಿಗೆ ಇದೀಗ ಒಂದು ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು. ಅಂದರೆ ಜಯದೇವ ವೃತ್ತದಲ್ಲಿ ಇದೀಗ ಮಹಿಳೆಯರೆಲ್ಲ ಸೇರ್ಕೊಂಡು ಒಂದು ವಿನೂತನ ಪ್ರತಿಭಟನೆ ನಡೆಸುವ ಮೂಲಕ ಕಾಂಗ್ರೆಸ್ ಹಿರಿಯ ಶಾಸಕರಾದಂತಹ ಶಾಮನೂರು ಶಿವಶಂಕರಪ್ಪನವರ ಒಂದು ಹೇಳಿಕೆಗೆ ಖಂಡನೆ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಂದರೆ ಶಾಮನೂರು ಶಿವಶಂಕರಪ್ಪನವರು ಬಿಜೆಪಿ ಅಭ್ಯರ್ಥಿಯಾದಂತಹ ಗಾಯತ್ರಿ ಸಿದ್ದೇಶ್ವರ ಬಗ್ಗೆ ಒಂದು ಹೇಳಿಕೆಯನ್ನು ನೀಡಿದ್ರು. ಆ ಹೇಳಿಕೆಗೆ ಇದೀಗ ತೀವ್ರವಾದಂತಹ ಒಂದು ಖಂಡನೆ ವ್ಯಕ್ತವಾಗಿ ಮಹಿಳೆಯರು ಒಂದು ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು. ಅಂದರೆ ಮಹಿಳೆಯರು ಅಡುಗೆ ಮಾಡಲಿಕ್ಕೂ ಭದ್ರ ಆಗಿರುವಂಥದ್ದು, ಜನಸೇವೆ ಮಾಡಲಿಕ್ಕೂ ಕೂಡ ನಾವು ಭದ್ರ ಇದ್ದೇವೆ ಅಂತ ಒಂದು ಘೋಷವಾಕ್ಯದೊಂದಿಗೆ ಒಂದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅವ್ರನ್ನೇ ಮಾತಾಡಿಸುವಂಥ ಒಂದು ಕೆಲಸ ಮಾಡೋಣ. ಅಂದರೆ ಯಾವೆಲ್ಲ ಏನು ಉದ್ದೇಶ ಇಟ್ಕೊಂಡು ಒಂದು ಪ್ರತಿಭಟನೆ ನಡೆಸ್ತಾರೆ ಅಂತ ಅವ್ರನ್ನ ಕೇಳೋಣ. ಮೇಡಮ್, ಈಗ ಪ್ರತಿಭಟನೆ ನಡೆಸಿರುವಂತಹ ಉದ್ದೇಶ ಏನು ಅಂತೇಳಿ? ನಾವು ಪ್ರತಿಭಟನೆ ಮಾಡ್ತಾ ಇರೋ ಉದ್ದೇಶ ಏನಂದರೆ, ನಮ್ಮ ಸಂಸದರು ಈಗ ಆಗಿರೋಂಥ ಟಿಕೆಟ್ ಕೊಟ್ಟಿರೋಂಥ ಸಂಸದರಿಗೆ ಅವರು ಶಾಮನೂರು ಶಿವಶಂಕರಪ್ಪರು ಹಿರಿಯರು 5 ವರ್ಷ MLA ಆಗಿದ್ದಾರೆ, 5 ಬಾರಿ. ಅಂಥವರು ನಮ್ಮ ನಮ್ಮ ಸಂಸದರಿಗೆ ಮಹಿಳೆ ಅವರು ಗಾಯತ್ರಮ್ಮನವರು ಬರೀ ಅಡುಗೆ ಮಾಡೋಕ್ಕೆ ಸೀಮಿತ ಅವರು ಅಂತ ಹೇಳಿದ್ರು. ಅಡುಗೆ ಮಾಡೋಕ್ಕೆ ಸೀಮಿತ ಗಾಯತ್ರಮ್ಮರಲ್ಲ, ಎಲ್ಲ ಅವರು ಅಡುಗೆ ಮಾಡೋಕ್ಕೂ ಸಿದ್ಧ, ರಾಜಕೀಯ ಜನಸೇವೆ ಮಾಡೋಕ್ಕೂ ಸಿದ್ಧ, ಹೋರಾಡೋಕ್ಕೂ ಸಿದ್ಧ, ದೇಶ ಕಾಯೋಕ್ಕೂ ಸಿದ್ಧ. ಈಗ ನಮ್ಮ ಮಹಿಳೆಯರು ಎಷ್ಟೋ ಜನ ಹೆಣ್ಮಕ್ಳು ಮೊನ್ನೆ ಅಶ್ವತಿ ಏನಾರು ಈಗ 3 ವರ್ಷದ ಹಿಂದ್ಗಡೆ CEO ಆಗಿದ್ದರು. ಈಗ ನಮ್ಮ ಉಮಾ ಪ್ರಶಾಂತ್ SP ಆಗಿದ್ದಾರೆ. ಮಹಿಳೆಯರು ಹೆಜ್ಜೆನಾಗಿಲ್ಲ, ಈ ಫ್ಲೈಟೆಲ್ಲ ಓಡಿಸ್ತಾರೆ, ಸೈಂಟಿಸ್ಟ್ ಆಗಿದ್ದಾರೆ. ಅದ್ರ ಬಗ್ಗೆ ಹಂಗೆ ಹೇಳೋದು, ಕೀಳಾಗಿ ಮಾತಾಡೋ ತಪ್ಪು. ಅವ್ರ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ, ಅವರು ಕಾಂಗ್ರೆಸ್ಸಿಂದ ಅವರಿಗೂ ಟಿಕೆಟ್ ಕೊಟ್ಟಿದ್ದಾರೆ ಸಂಸದರಿಗೆ. ಈ ಥರ ಮಾತಾಡೋದೆಲ್ಲ ತಪ್ಪು. ಅವ್ರ ಬಗ್ಗೆನೇ ನಾವು ಮಾಡಿ ತೋರಿಸ್ತೀವಿ ಅಂತೇಳಿ ಈ ಉಗ್ರ ಹೋರಾಟ ಮಾಡ್ತಾಯಿದ್ದೀವಿ. ಏನು ಮಾಡ್ತಾರೆ ಎಲ್ಲ ಮಹಿಳೆಯರೆಲ್ಲ ಸೇರ್ಕೊಂಡು ಏನು ತಿಂಡಿ ಮಾಡ್ತಾರೆ? ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದಲ್ಲ, ಹಂಗಾಗಿ ಅಡುಗೆ ಮಾಡೋಕ್ಕೂ ಸಿದ್ಧ, ನಾವು ದೇಶ ಕಾಯೋಕ್ಕೂ ಸಿದ್ಧ ಅಂತೇಳಿ ನಾವು ಅಡುಗೆ ಮಾಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಏನು ತಿಂಡಿ ಏನು ಮಾಡ್ತಾರೆ ಎಲ್ಲ ಸೇರಿಕೊಂಡು ಮಾಡಿ ಏನು ಮಾಡ್ತೀರಿ ಅದನ್ನ ಅಂತ? ಎಲ್ಲ ಜನಗಳಿಗೆ ಕೊಡ್ತೀವಿ. ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರಲ್ಲ, ಮಾಡಿ ತೋರಿಸ್ತೀವಿ. ಗಂಡು ಮಕ್ಕಳು ಅಡುಗೆ ಮಾಡಿದ್ರೆ ಮಾತ್ರ ಹೆಣ್ಮಕ್ಳು ಅಡುಗೆ ಮಾಡಿದ್ರೆ ಮಾತ್ರ ಗಂಡು ಮಕ್ಕಳು ತಿನ್ನೋಕ್ಕೆ ಸಾಧ್ಯ. ಮನೆಯಲ್ಲಿ ಗಂಡು ಮಕ್ಕಳು ಹೊರಗಡೆ ದುಡ್ಕೊಂಬಂದು ಮನೆ ಮಾಡ್ಕೊಂಡು ತಿನ್ನೋಕೆ ಆಗೋದಿಲ್ಲ. ಒಬ್ಬ ಮನೆಯಲ್ಲಿ ಗೃಹಿಣಿ ಇಲ್ಲ ಅಂದರೆ ಗಂಡು ಮಕ್ಕಳು ಜೀವನ ಮಾಡೋದು ಕಷ್ಟ ಮನೆಯಲ್ಲಿ, ಗೊತ್ತಾ? ಅದನ್ನು ಅವ್ರು ತಿಳ್ಕೋಬೇಕು. ಇದಿಷ್ಟು ಏನು ಪ್ರತಿಭಟನಾಕಾರರ ಒಂದು ಮಾತಾಗಿರುವಂಥದ್ದು. ಅಂದರೆ ಏನು ಮಹಿಳೆಯರು ಪ್ರತಿಭಟನೆ ಅಡುಗೆ ಮಾಡಲಿಕ್ಕೂ ಸಿದ್ಧ, ದೇಶ ಕಾಯಲಿಕ್ಕೂ ಸಿದ್ಧ ಅನ್ನೋಂತಹ ಮಾತನ್ನು ಸಹ ಮಹಿಳೆಯರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.